ನಮಸ್ತೆ ಕರ್ನಾಟಕ. ನಾನು ಈ ದಿನ ನಿಮ್ಮ ಮುಂದೆ ತರುತ್ತಿರುವಂತಹ ಹಿತನುಡಿ ಎಂದರೆ ನಮ್ಮ ಜ್ಞಾನ ಭಂಡಾರದ ಗುರುಗಳಾದ ಸ್ವಾಮಿ ವಿವೇಕಾನಂದರ ನುಡಿಗಳು. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ, ಯಾರನ್ನು ನಂಬಿ ನೀ ಬದುಕಬೇಡ, ನಿನ್ನ ಜೀವನ ನಿನಗೆ ಮರೆಯಬೇಡ. ಎಷ್ಟು ಅದ್ಭುತವಾಗಿದೆ ಅಲ್ಲ ಸ್ನೇಹಿತರೆ. ಇಂದಿನ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ ನಾವೆಲ್ಲರೂ ಬೇರೆಯವರ ನೋಟದ ಎರಡೇ ಎರಡು ಮಾತಿದೆಯಲ್ಲ, ಆ ಮಾತಿಗೆ ಮಾರೋಗ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳು ನೆನೆಸುತ್ತಾ ಅವರ ಕಷ್ಟದ ದಾರಿಗಳನ್ನು ನಮ್ಮ ಮುಂದೆ ಹೇಳೋ ಸಂದರ್ಭಗಳೆಲ್ಲವೂ ನಾವು ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿ ಕಾಣ್ಬೋದು ಅಲ್ವಾ ಸ್ನೇಹಿತರೆ. ಕಷ್ಟ ಬಂತು ಅಂತ ಹೆದರಿ ನಮ್ಮ ತಂದೆ ತಾಯಿ ಇದ್ದಿದ್ರೆ ಇವತ್ತು ಅವರು ನಶಿಸಿ ಹೋಗ್ತಾಯಿದ್ರು. ಅವರ ಮಾತುಗಳು ಅವರಿಗೆ ಅವರ ಹಿರಿಯರು ಕೊಟ್ಟಂತಹ ಪ್ರೇರಣೆ ಇಂದಿಗೂ ಅವರು ನಮಗೆ ಪ್ರೇರಣೆ ಆಗಿದ್ದಾರೆ. ಕಷ್ಟ ಕಷ್ಟ ಎಂದಿದ್ದರೆ ಅದು ಇಂದಿಗೆ ಅವರ ಸಂಪತ್ತಿಗೆ ಸುಖದ ಸಂಪತ್ತಿಗೆ ಆಗ್ತಾ ಇರಲಿಲ್ಲ. ಯಾರೋ ಗೊತ್ತಿರದ ವ್ಯಕ್ತಿಗೋಸ್ಕರ ನಾವು ಬದುಕೋಕ್ಕಿಂತ ನಮ್ಮ ತಂದೆ ತಾಯಿಗಳ ಅನುಭವದ ಮಾತಿಗೆ ನಾವು ಬದುಕೋಣ ಸ್ನೇಹಿತರೆ. ನಮ್ಮಲ್ಲಿ ದುಡ್ಡು, ಆಸ್ತಿ, ಬಣ್ಣ ಇತ್ಯಾದಿಗಳಿಂದ ಹಂಗಿಸುವವರನ್ನ ನಿಜ ದಯವಿಟ್ಟು ನೀವು ಅಂಜಬೇಡಿ, ಅವ್ರಿಗೋಸ್ಕರ ಕುಗ್ಗಬೇಡಿ. ಇದನ್ನು ನಮ್ಮ ಮುಂದಿನ ಪೀಳಿಗೆಗೂ ಹೇಳ್ಕೊಡಿ. ಒಂದು ಅಂಶ ಏನಂದರೆ ನಾವು ಖಂಡಿತವಾಗಿಯೂ ಸಹ ನಮ್ಮೊಳಗೆ ಅದನ್ನು ರೂಢಿಸ್ಕೊಳ್ಬೇಕು. ಇನ್ನೊಬ್ಬರಿಗೋಸ್ಕರ ಬದುಕೋದನ್ನು ಬಿಡೋಣ. ನಮ್ಮ ಮನಸ್ಸನ್ನು ಕುಗ್ಗಿಸದೆ ನಮ್ಮ ಮನಸ್ಸಿಗೆ ನಾವೇ ಧೈರ್ಯವನ್ನು ತುಂಬೋಣ. ಅದರ ಪ್ರತಿರೂಪವಾಗಿಯೇ ನಾವು ಬದುಕೋಣ ಸ್ನೇಹಿತರೆ. ಹಾಗೆಯೇ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಭರದಲ್ಲಿ ಇನ್ನೊಬ್ಬರನ್ನು ನೋಯಿಸದೆ, ಮೋಸ ಮಾಡದೆ, ಇನ್ನೊಬ್ಬರಿಗೆ ನಾವು ಆದರ್ಶವಾಗಿ ಬದುಕೋಣ ಅಲ್ವಾ. ನಾವು ಮೆಟ್ಟಿಲುಗಳನ್ನು ಹತ್ತುವ ಸಾಹಸದಲ್ಲಿ ಇನ್ನೊಬ್ಬರನ್ನು ತುಳಿಯುವುದನ್ನು ಬಿಟ್ಟು ಕಷ್ಟದ ದಾರಿಯಾದರೂ ಪರವಾಗಿಲ್ಲ ಶ್ರಮಿಸಿ ಅಂತಿಮ ಘಟ್ಟದ ಶಿಖರ ಏರಿ ಬದುಕೋಣ ಸ್ನೇಹಿತರೆ. ಬದುಕು ಅಂದರೆ ಅದೇ ಅಲ್ವಾ ಸ್ನೇಹಿತರೆ. ಬದುಕು ಅನ್ನುವ ದೀಪ ನಾವು ದಗದಗಿಸುವ ದೀಪ ಹಚ್ಚುವುದು ಬೇಡ. ಮನೆಯಲ್ಲಿನ ನಂದಾದೀಪದ ಥರ ಶಾಂತ ರೂಪದಲ್ಲಿ ಇರಲಿ ಅದು.